ಪಿಎಸ್ಐ ಮೇಲೆ ಅದೇ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಾಮೀನಿಗಾಗಿ ಹೋದಂತಹ ವ್ಯಕ್ತಿ ಮೇಲೆ ಪಿಎಸ್ಐ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಪಿಎಸ್ಐ ಆಗಿರುವಂತಹ ಕೌಶಿಕ್ ಮೇಲೆ ಮಾಗಡಿ ರೋಡ್ ಠಾಣೆಯಲ್ಲಿ ಅಂದ್ರೆ ಅವರದ್ದೇ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವಾಚ್ಯವಾಗಿ ನಿಂದಿಸಿ ಕೆನ್ನೆಗೆ ಹೊಡೆದಂತಹ ಆರೋಪವನ್ನ ಅವಿನಾಶ್ ಎನ್ನುವವರು ಮಾಡಿದ್ದು, ಅವರ ಕೊಟ್ಟಿರುವಂತಹ ದೂರಿನ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ತನ್ನದೇ ಆದಂತಹ ಸ್ಟೇಷನ್ ಅಲ್ಲಿ ಅದೇ ಸ್ಟೇಷನ್ ನ ಪಿಎಸ್ಐ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಅವಿನಾಶ್ ಎನ್ನುವಂತಹ ವ್ಯಕ್ತಿ ಜಾಮೀನಿನನ್ನ ತೆಗೆದುಕೊಂಡು ಹೋಗಿದ್ದಂತಹ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಿವಿಲ್ ವ್ಯಾಜ್ಯ ಇತ್ತು. ಈ ಸಂಬಂಧ ಅವಿನಾಶ್ ತಾಯಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಜೊತೆಗೆ ಚೀಟಿ ಹಣ ವಂಚನೆ ಆರೋಪ ಕೂಡ ಅವಿನಾಶ್ ತಾಯಿ ಮೇಲಿತ್ತು. ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಲಕ್ಷ್ಮಿ ಎನ್ನುವವರು ಅವಿನಾಶ್ ರವರ ತಾಯಿಯ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು. ಈ ವೇಳೆ ಅವಿನಾಶ್ ತನ್ನ ತಾಯಿಯ ಮೇಲೆ ದಾಖಲಾಗಿದ್ದಂತಹ ಎಫ್ಐಆರ್ ಹಿನ್ನೆಲೆ ತನ್ನ ತಾಯಿಗೆ ಜಾಮೀನನ್ನ ತೆಗೆದುಕೊಂಡು ಸ್ಟೇಷನ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅದೇ ಠಾಣೆಯ ಪಿಎಸ್ಐ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡ್ತಿದ್ದಾರೆ. ನೋಟಿಸ್ ಅನ್ನು ಕೂಡ ನೀಡದೆ ತಾಯಿಯನ್ನ ಬಂಧಿಸಿದ್ದಾರೆ. ಜೊತೆಗೆ ಸಹೋದರಿ ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ತನ್ನದೇ ಠಾಣೆಯಲ್ಲಿ ಅದೇ ಠಾಣೆಯ ಪಿಎಸ್ಐ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈಗ ಪ್ರಕರಣ ದಾಖಲಿಸಿರುವಂತಹ ಅವಿನಾಶ್ ರವರು ಹೇಳ್ತಿರೋದೇನು, ದೂರಿನಲ್ಲಿ ಉಲ್ಲೇಖಿಸಿರೋದೇನು? ಪ್ರತೀಕ್ಷಾ, ಪ್ರಮುಖವಾಗಿ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲೇ ಅದೇ ಠಾಣೆಯ ಪಿಎಸ್ಐ ಕೌಶಿಕ್ ಅವರ ಮೇಲೆ ಈಗ ಸದ್ಯ ಎಫ್ಐಆರ್ ದಾಖಲಾಗಿರುವಂತದ್ದು. ಇನ್ನು ಎಫ್ಐಆರ್ ನಲ್ಲಿ ಪ್ರಮುಖವಾಗಿರುವಂತದ್ದು ದೂರು ಕೊಟ್ಟಿರುವಂತಹ ಅವಿನಾಶ್ ಅವರು ಇಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವಿನಾಶ್ ಅವರ ತಾಯಿಯ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಸಿವಿಲ್ ಲಿಟಿಗೇಷನ್ ನ ಹಿನ್ನೆಲೆ, ಅಂದ್ರೆ ಲ್ಯಾಂಡ್ ಲಿಟಿಗೇಷನ್ ನ ಕಾರಣಕ್ಕಾಗಿ, ಲ್ಯಾಂಡ್ ಲಿಟಿಗೇಷನ್ ಇದ್ದಂತ ಸಂದರ್ಭದಲ್ಲಿ ಗಲಾಟೆ ಮಾಡಿಕೊಂಡು ಅನ್ನೋ ಕಾರಣಕ್ಕಾಗಿ ಅವಿನಾಶ್ ಅವರ ತಾಯಿಯ ಮೇಲೆ ಪ್ರಕರಣವನ್ನ ದಾಖಲು ಮಾಡಲಾಗಿರುತ್ತೆ. ಅದಾದ ನಂತರ ಅವರ ತಾಯಿ ಕೋರ್ಟ್ ನಲ್ಲಿ ಬೇಲ್ ತೆಗೆದುಕೊಳ್ತಾರೆ. ಬೇಲ್ ತೆಗೆದುಕೊಂಡ ನಂತರ ತಾಯಿಯ ಒಂದು ಜಾಮೀನಿನ ಪ್ರತಿಯೊಟ್ಟಿಗೆ ತಾಯಿಯನ್ನ ಕೂಡ ಕರೆದುಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಅವಿನಾಶ್ ಕೂಡ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕೌಶಿಕ್ ಅವರು ನೀನು ಬೇಲನ್ನ ತೆಗೆದುಕೊಂಡು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ತೀಯಾ, ನೀನು ಈ ಕೇಸಿಗೆ ಬೇಲ್ ತಗೊಂಡ್ರೆ ಇನ್ನೊಂದು ಕೇಸ್ ನಿನ್ ಮೇಲೆ ಹಾಕ್ತೀನಿ ಅಂತ ಹೇಳಿ ಅವ್ರ ಮೇಲೆ, ಅಂದ್ರೆ ಅವಿನಾಶ್ ಹಾಗೆ ಅವರ ತಾಯಿ ಹಾಗೆ ಅವರ ತಂದೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಇದೇ ಒಂದು ಆಧಾರದ ಮೇಲೆ ಈಗ ಪಿಎಸ್ಐ ಕೌಶಿಕ್ ಅವರ ವಿರುದ್ಧ ಈಗ ಕೇಸನ್ನ ದಾಖಲು ಮಾಡ್ತಾರೆ. ಅಂದ್ರೆ ಇಲ್ಲಿ ವೆರಿ ಸಿಂಪಲ್, ಲ್ಯಾಂಡ್ ಲಿಟಿಗೇಷನ್ ಹಿನ್ನೆಲೆ ಒಂದು ಕೇಸ್ ದಾಖಲಾಗಿರುತ್ತೆ. ಆ ಕೇಸ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಬೇಲ್ ಅನ್ನ ತೆಗೆದುಕೊಂಡು ನೇರವಾಗಿ ಬೇಲ್ ಕಾಪಿಯೊಟ್ಟಿಗೆ ಅವಿನಾಶ್ ಅವರು ಪೊಲೀಸ್ ಠಾಣೆಗೆ ಹೋಗಿರ್ತಾರೆ. ಆದ್ರೆ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಕೌಶಿಕ್ ಅವರು ಹಲ್ಲೆ ಮಾಡಿರೋದ್ರಿಂದ ಯಾಕೆ ಇಷ್ಟು ಸಿಟ್ಟಿತ್ತು ಅಂದ್ರೆ, ಒಂದು ಲ್ಯಾಂಡ್ ಲಿಟಿಗೇಷನ್ ಕೇಸಲ್ಲಿ ಕಾನೂನುಬದ್ಧವಾಗಿ ಇವರು ಜಾಮೀನನ್ನ ಪಡೆದುಕೊಂಡು ಜಾಮೀನು ಪ್ರತಿಯನ್ನ ತೆಗೆದುಕೊಂಡೋದ್ರೆ ಕೌಶಿಕ್ ಅವರಿಗೆ ಯಾಕೆ ಸಿಟ್ಟು ಬಂತು ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ. ಹಾಗಾಗಿ ಈಗ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ಇಲಾಖೆಯಲ್ಲಿ ಪಿಎಸ್ಐ ವಿರುದ್ಧ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.